ಈಗ ಪತ್ರವನ್ನ ಓದೋಣವಾ? ಗುರುಜಿ, ಈ ಪತ್ರವನ್ನ ಹಾಸನದ ಅರಸೀಕೆರೆಯಿಂದ ರಶ್ಮಿ ಅವರು ಬರೀತಿದ್ದಾರೆ. ನಮಸ್ಕಾರ ಗುರುಜಿ ಅಂತ ಹೇಳ್ತಾ ಅವರ ಅಳಲನ್ನ ಇಲ್ಲಿ ತೋಡ್ಕೊಂಡಿದ್ದಾರೆ ಗುರುಜಿ. ಅವರ ತಾಯಿಗೆ 7 ವರ್ಷದಿಂದ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗುರುಜಿ. ತುಂಬಾ ಸೊಂಟ ನೋವು, ಕತ್ತು ನೋವು, ಹೀಗೆ ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಹಾಗೆ ನನಗೆ ವಿಷ ಕೊಟ್ಬಿಡಿ, ನನಗೆ ಈ ನೋವು ಅನುಭವಿಸಕ್ಕಾಗಲ್ಲ ಅಂತ ಹೇಳ್ತಾರಂತೆ ಗುರುಜಿ. ಹಾಗೆ ರಶ್ಮಿ ಅವರ ಒಂದು ಹುಟ್ಟಿದ ದಿನಾಂಕ 12/10/80, ಅಕ್ಟೋಬರ್ ಭಾನುವಾರ ಸಂಜೆ 7:15 ಹುಟ್ಟಿದೀನಿ ಗುರುಜಿ. ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವ್ರಿಗೆ ಮೆಳ್ಗಣ್ಣಂತೆ ಗುರುಜಿ. ಹಾಗಾಗಿ ಬಂದವರೆಲ್ಲ ನನ್ನನ್ನ ರಿಜೆಕ್ಟ್ ಮಾಡಿ ಹೋಗ್ತಾರೆ ಗುರುಜಿ. ಯಾಕೆ ಗುರುಜಿ ಈ ತರ ಕಣ್ಣಿರೋದು ತಪ್ಪ? ನಾವೇನ್ ತಪ್ಪು ಮಾಡಿದೀವಿ ಅಂತ ಕೇಳ್ತಾ ಇದ್ದಾರೆ ಗುರುಜಿ. ಬಹಳಷ್ಟು ಜನಕ್ಕೆ ಹೀಗಿರುತ್ತೆ. ಕೆಲವ್ರು ಅನ್ಕೊಳ್ತಾರೆ ಮೆಳ್ಗಣ್ಣಿರೋ ಹುಡುಗಿನ ತಗೊಂಬಂದ್ರೆ ಬಹಳ ಅದೃಷ್ಟ ಅಂತ ಹೇಳ್ತಾರಲ್ವೇ ಗುರುಜಿ? ನಿಜ. ಏನು ಅಂದ್ರೆ, ನೀನು ನೋಡಮ್ಮ, ಈ ರೀತಿಯಾಗಿ ಯಾವುದೇ ಒಂದು ಭಾವನೆನ ಸಾಯ್ತಕ್ಕಂಥ ಯೋಚನೆ ಏನಾದರೂ ಇದ್ದರೆ ಖಂಡಿತ ಅದನ್ನು ಬಿಟ್ಬಿಡು. ಮನೆಯಲ್ಲಿ ನಿಮ್ಮ ತಾಯಿ ಆಗಲಿ ನೀವುಗಳಾಗಲಿ ಯಾವುದೇ ವ್ಯಕ್ತಿಗಳು ಯಾವುದೇ ಸಾಯೋ ವಿಚಾರ ಏನಾದರೂ ತಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ನೀವು ಪತ್ರ ಬರೆಯೋದಾದರೆ ಖಂಡಿತ ನಾನು ಯಾವುದೇ ಪತ್ರಗಳಿಗೆ ಉತ್ತರ ಕೊಡಲ್ಲ. ಹೇಳಿದ್ದೀನಿ ಇವತ್ತೇ, ಜೀವನದಲ್ಲಿ ಸಾಯೋದೇ ಮುಖ್ಯ ಅಲ್ಲ. ಪ್ರತಿಯೊಬ್ಬನಿಗೂ ಆಗಿರ್ತಕ್ಕಂಥ ಒಂದು ಧ್ಯೇಯ ಉದ್ದೇಶವನ್ನು ಪೂರೈಸಬೇಕು. ಯಾವುದೇ ಕಾರಣಕ್ಕೂ ಹೇಡಿಗಳೇ ಸಾಯೋದು ಅಥವಾ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಈ ಪ್ರಯತ್ನಗಳಿಗೆ ಮೊದಲೇ ನಾನು ಹೇಳಿದ್ದೀನಿ, 400 ವರ್ಷಗಳ ಕಾಲ ಅಂದರೆ 400 ಜನ್ಮಗಳು ನೀವು ಪ್ರೇತವಾಗಿ ಅಲಿತೀರಾ ಅಂತ. ಯಾಕೆ ಬೇಕಿದು? ಗರುಡ ಪುರಾಣದಲ್ಲಿ ಅದನ್ನೇ ಹೇಳೋದು. ಒಂದು ಸಲ ಅಲ್ಲ, 2 ಸಲ ಅಲ್ಲ. ಏನೋ ಈ ಸಲ ಸತ್ತೋದ್ರೆ ನೆಕ್ಸ್ಟ್ ಟೈಮು ಏನಾದರೂ ಹುಟ್ಟ ಬಿಟ್ಬೋದು. ಒಂದು ನಾಯಿ ಆಗೋ, ಒಂದು ಕಂಬಿ ಆಗೋ, ಒಂದು ಹಂದಿ ಆಗೋ, ಯಾವುದೋ ಒಂದು ಹುತ್ತಬೋದು ಅಂತ, ಇನ್ನೊಂದು ಮನುಷ್ಯನಾಗೋ ಅಂತ. ಆದರೆ ನಿಜವಾಗ್ಲೂ ಒಂದು ಹೇಳ್ತೀನಿ, ಖಂಡಿತವಾಗ್ಲೂ 400 ಜನ್ಮ ಈ ಆತ್ಮಹತ್ಯೆ ಮಾಡಿಕೊಂಡು ಟ್ರೈನಲ್ಲಿ ಸಾಯೋರು, ವಿಷ ಕುಡಿದು ಸಾಯೋರು, ಕೊಲೆ ದರೋಡೆ ಆಗೋ ಸಾಯೋರು, ಇಂಥವ್ರೆಲ್ಲ ಯಾವನು ಅಂದರೆ ಭೂತಗಳೆಲ್ಲ ಮರದ ಮೇಲೆ ಕುತ್ಕೋಬೇಕಷ್ಟೇ, ಬೇರೆ ಜಾಗಗಳಿಲ್ಲ ನಿಮಗೆ. ಇಲ್ಲ ಅಲ್ಲೇ ರೈಲು ಕಮ್ಮಿ ಪಕ್ಕದಲ್ಲಿ ನೋಡ್ಕೊಂಡು ಕುತ್ಕೋಬೇಕು. ಹೀಗಿರುತ್ತೆ. ಯಾಕೆಂದರೆ ಎಲ್ಲೂ ಸ್ಥಾನ ಮಾನ ಗೌರವ ಇಲ್ಲದೆ ಅನುಭವಿಸ್ಬೇಕಾಗತ್ತೆ. ಸದ್ಯ ಈ ಜನ್ಮದಲ್ಲಿ ಹೊಟ್ಟೋಗೋಣ, ಯಾವುದೋ ಮುಕ್ತಿ ಮಾರ್ಗ ಕೊಡೋಣ, ದೈಹಿಕವಾಗಿ ಅನುಭವಿಸ್ತಾ ಇದ್ದೀವಿ. ಆಮೇಲೆ ದೇಹ ಇರಲ್ಲ, ಯಾವುದೇ ಬೇರೆ ದೇಹಕ್ಕೂ ಹೋಗೋಕ್ಕಾಗಲ್ಲ. ಕೂತ್ಕೊಂಡು ದೂರದಲ್ಲಿ ಈ ಬಸ್ ಹೋಗ್ತಾ ಇದ್ರೆ ಬಸ್ಸನ್ನು ತಳ್ಳೋದು, ಸ್ಕೂಟ್ರ್ ಹೋಗ್ತಾ ಇದ್ರೆ ಸ್ಕೂಟ್ರನ್ನ ತಳ್ಳೋದು, ಇಷ್ಟೇ ಆಟ ಆಡ್ಕೊಂಡು ಕೂತ್ಕೋಬೇಕು ಅಷ್ಟೇ ಹೊರತು ಜೀವನದಲ್ಲಿ ನಿಮ್ಗೆ ಯಾವ ಕಾರಣಕ್ಕೂ ಮುಕ್ತಿ ಇರಲ್ಲ. ಹಿಂಗೆ ಯಾಕೆ ಪ್ರೇತಾತ್ಮವಾಗಿ ಅಲಿಬೇಕು? ಅದಕ್ಕೆ ಪ್ರತಿಯೊಬ್ಬನು ಸಾಯೋ ಯೋಚನೆಯನ್ನು ಇಟ್ಕೊಂಡೇನೋ ಕಾರ್ಯಕ್ರಮಕ್ಕೆ ಪತ್ರ ಬರೆದ್ರಿ ಹೇಳಿದ್ದೀನಿ ಅಷ್ಟೇ. ಆದರೆ ನೀವು ನೊಂದಿರತಕ್ಕಂಥ ವಿಚಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಮ್ಮ. ನೀವು ಹುಟ್ಟಿರ್ತಕ್ಕಂಥದ್ದು 12/10/2000 ಪರಿಪೂರ್ಣ ಅನುಗ್ರಹ ಸಿದ್ಧಿ ಸಿಗಲಿಕ್ಕೆ ಅಂತ. ಈ 2010ವರೆಗೂ ನೀನು 1980ರಿಂದ ಏನು ಹುಟ್ಟಿದ್ಯಾ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷಗಳಾಯಿತು? ಇಷ್ಟು ವರ್ಷ ಪೂರ್ತಿಯಾಗಿ ಆಗಿರ್ತಕ್ಕಂಥದ್ದು ಕೇತು. ಅಂದರೆ ಅಷ್ಟೂ ಕೇತು ಅಂದರೆ ಅನುಮಾನಂ, ಕೇತು ಅಂದರೆ ಮೂಳೆಗಳು, ಕೇತು ಅಂದರೆ ರೋಗ ರುಜಿನಗಳು, ಕೇತು ಅಂದರೆ ಮನೆಯಲ್ಲಿ ಅಶಾಂತಿಯನ್ನು ಮೂಡಿರೋದು, ಕೇತು ಅಂದರೆ ಜೀವನದಲ್ಲಿ ವಿರಕ್ತಿ, ಎಲ್ಲವೂ ಕೇತು ಮುಖಾಂತರ. ಯಾಕೆಂದರೆ ಕೇತುನೇ ಲಾಭಸ್ಥಾನದಲ್ಲಿ ಕೂತಿರೋದು. ಈ ಲಾಭಸ್ಥಾನದಲ್ಲಿ ಜಾತಕ ತೆಗೆದು ನೋಡಿದಾಗ ಲಾಭಸ್ಥಾನದಲ್ಲೇ ಹಾಗೆ ಕೂತ್ಕೊಂಡಾಗ ಏನು ತೊಂದರೆ ಮಾಡ್ತಾನೆ? ಶನಿಯ ಮನೆಯಲ್ಲೇ ಕೇತು ಕೂತ್ಕೊಂಡಾಗ ಲಾಭವನ್ನು ಕೊಡೋದೇನೋ ಶನಿ ಕೇತು ಅಂತ. ಅಂದರೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ ಜೀವನದಲ್ಲಿ. ಅದು ನಿಮ್ಮ ಮನೇಲಿ ಕುಟುಂಬದಲ್ಲಿ ಹಾಗೆ ಆಗಿಬಿಟ್ಟಿದೆ. ಅದಕ್ಕೆ ತೊಂದರೆಗಳು, ಕೇಸುಗಳು, ಮನೇಲಿ ಇರ್ತಕ್ಕಂಥವ್ರಿಗೆ ಎಲ್ಲ ಆರೋಗ್ಯ ಪರಿಸ್ಥಿತಿಗಳಿಲ್ಲ. ಮನೇಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಶನಿ ಏನು ಆವರಿಸ್ಕೊಂಡ್ಬಿಟ್ಟಿದಾನ. 19 years ಪ್ಲಸ್ ಕೇತು. ಅಯ್ಯೋ ರಾಮ, ಏನು ಜನ್ಮ ಶನಿನೇ ಜೊತೆ ಇದ್ಬಿಟ್ಯಾನ ಅನ್ನೋ ರೀತಿ ಒಂದು ತೊಂದರೆಗಳು. ಸೊ 1980 ನೀನು ಹುಟ್ಟಿರೋದ್ರಿಂದ ನಿನಗೆ ಆಗಿರ್ತಕ್ಕಂಥ ಸಂಭವ ಏನು ಅಂದರೆ 22 ರಾಹು ತತ್ವ ಅಂತ ಕರಿತೀವಿ. ಈ ರಾಹು ತತ್ವದಲ್ಲಿ ಗುರುತತ್ವ, ರಾಹು ಗುರು ಬೃಹಸ್ಪತಿ. ಅದಕ್ಕೆ ನೀವೇನು ಮಾಡಬೇಕು, ಮನೆಯಲ್ಲಿ ರಾಹು ಬೃಹಸ್ಪತಿ ಸಂಧಿ ಹೋಮವನ್ನು ಮೊದಲಾಗಿ ಫಸ್ಟ್ ಮಾಡಿಸ್ಕೋಬೇಕು. ಇದು ಯಾವತ್ತಾದರೂ ಸೋಮವಾರ ಅಥವಾ ಗುರುವಾರ ಅಥವಾ ಅಮಾವಾಸ್ಯೆ ಮಧ್ಯ ಅಥವಾ ಪೌರ್ಣಮಿ ಮಧ್ಯದಲ್ಲಿ ಬರತಕ್ಕಂಥ ಶನಿವಾರ, ಅಥವಾ ಯಾವುದೇ ಕಾರಣಕ್ಕೂ ಸಪ್ತಮಿ, ನವಮಿ, ಈ ರೀತಿಯಾಗಿ ಸಪ್ತಮಿ, ನವಮಿ. ಈ ಅಷ್ಟಮಿ ನವಮಿ ಮಾಡ್ಕೋಬಾರ್ದು ಅಂತಾರೆ. ನವಮಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ದುರ್ಗಾಗ ಪ್ರಿಯ. ರಾಹು ಬಂದು ದುರ್ಗಾ ಪೂಜಿತ. ನಿಮ್ಮ ಮನೇಲಿ ಪ್ರತಿದಿನ ರಾಹು ಕಾಲದಲ್ಲಿ ದುರ್ಗಾ ಪಠನೆ ಆಗ್ತಾ ಇರಬೇಕು, ದುರ್ಗಾ ಸ್ತೋತ್ರ ಹೇಳ್ಕೊತಾನೆ ಇರಬೇಕು, ದುರ್ಗಾದ ಕ್ಯಾಸೆಟ್ ಹಾಕ್ತಾನೆ ಇರಬೇಕು. ಮನೇಲಿ ಎಷ್ಟಿದ್ರೆ ಅಷ್ಟು ಹಾಕಿ. ಇದೇನು ಗಂಟೇನು ಹೋಗಲ್ಲ. ಅರ್ಥ ಆಯ್ತಾ? ಸೊ ನಿಮಗೇನು ಅಂದರೆ ಒಂದು ಎಲೆಕ್ಟ್ರಿಕ್ ಖರ್ಚು ಅಂತ ಅದು ನಡೆಯೋವರೆಗೂ ನಡೀಲಿ. ಅರ್ಥ ಆಯ್ತಾ? ದುರ್ಗಾತಿ ಶಮನಂ ಅಂದರೆ ನಿಮ್ಮ ಜೀವನವನ್ನು ದುರ್ಗಾಗೆ ಒಪ್ಪಿಸ್ಬಿಡ್ಬೇಕು. ಅದಕ್ಕೆ ನೀವೇನು ಮಾಡಬೇಕು, ದುರ್ಗಾ ಸಪ್ತಶತಿ ಪಾರಾಯಣ ಯಾರನ್ನ ಅರ್ಚಕರು ಕರೆದು ಮನೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ 700 ಶ್ಲೋಕ ಇದೆ. ಒಂದು ಶ್ಲೋಕವನ್ನು ಹೇಳಿ ಒಂದು ತರ್ಪಣವನ್ನು ಅಂದರೆ ಅರ್ಘ್ಯ ತರ್ಪಣವನ್ನು ಹಾಲಲ್ಲಿ ಕೊಡ್ತಾರೆ. ಜಪ ಹಿಂಗೆ ಮಾಡ್ತಾ ಹೋಗ್ತಾರೆ. ಜಪ ಮಾಡ್ತಾ ಇದ್ದಾಗ ಜಪಮಾಲೆ ಹಾಲಲ್ಲಿ ಹೋಗುತ್ತೆ, ಮೇಲೆಗಡೆ ಬರುತ್ತೆ. ದುರ್ಗಾ ಸಪ್ತಶತಿ ಅಷ್ಟೇ ಹೋಗುತ್ತೆ. ಈ ಹಾಲನ್ನು ಆಮೇಲೆ ದೇವಿಗೆ ಅರ್ಪಣಂ. ಈ ರೀತಿ ದುರ್ಗಾ ಸಪ್ತಶತಿಯನ್ನು ಪೂರ್ತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು 7 ಪೂರ್ತಿಯಾದ ದಿನಗಳು ಅಥವಾ 5 ದಿನಗಳಲ್ಲಿ ಮುಗಿಸ್ಕೊಳ್ಳೋದು. ಇಷ್ಟು ಜನ ಅಂತ ಹೇಳಿ ಮಾಡ್ಕೊತಾರೆ. ಅದಕ್ಕೊಂದು ಸಂಭಾವನೆ ಅಂತ ಒಂದು ಮಾಡ್ಕೊತಾರೆ. ಮನೇಲೇ ಕರ್ತಿ ದುರ್ಗಾ ಸಪ್ತಶತಿಯನ್ನು ಓದಿಸ್ಬೇಕು. ಇದಾದ ಮೇಲೆ ಒಂದು ಪೂರ್ತಿಯಾಗಿರ್ತಕ್ಕಂಥ ದುರ್ಗಾ ಹೋಮವನ್ನು ಮನೇಲಿ ಮಾಡಿಕೊಂಡ್ರೆ ಭಾಳ ವಿಶೇಷ.
ಈ ದುರ್ಗಾ ಹೋಮವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ದುರ್ಗತಿ ಶಾಮನಂ ಅಂದರೆ ದೇಹದಲ್ಲಿರ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಎಲ್ಲ ಗೊಂದಲಗಳು ದೂರ ಮಾಡುತ್ತೆ. ಆದರೆ ದುರ್ಗಾಗೆ ಜೇನುತುಪ್ಪ ಗೂಡಾನ್ನ ತುಂಬ ಇಷ್ಟ. ಅದಕ್ಕೆ ಪ್ರತಿದಿನ ಏನು ಮಾಡಬೇಕು, 1 ಲೋಟ ಜೇನುತುಪ್ಪ, ಎಷ್ಟೋ 1 ಲೋಟ ಜೇನುತುಪ್ಪ. ಸೊ 1 ಲೋಟ ಜೇನುತುಪ್ಪಲ್ಲಿ ಒಂದು ಶ್ರೀಚಕ್ರ ಅಕಸ್ಮಾತ್ ಏನಾದರೂ ಇದ್ದೆ ಒಳ್ಳೆಯದು. ಶ್ರೀಚಕ್ರ ಇಲ್ಲದೆ ಇದ್ರೆ ಒಂದು ಶ್ರೀಚಕ್ರ ಮೇರನ್ನು ತೊಗೊಂಬರೋದು. ಇಲ್ಲ ಬರೀ ಯಂತ್ರವಾಗಿ ಒಂದು ತಗಡು ಥರ ಪುಟ್ಟು ಶ್ರೀಚಕ್ರ, ಅದು ಪಂಚಲೋಹದ್ದಾದರೆ ಇನ್ನೂ ಒಳ್ಳೆಯದೇ. ಬೆಳ್ಳಿದಾದರೆ ಇನ್ನೂ ಸಂತೋಷ, ಅನುಕೂಲ ಇದ್ದರೆ. ಇಲ್ಲದೇ ಇದ್ದರೆ ಒಂದು ಪಂಚಲೋಹದ್ದು, ಅದನ್ನೇ ಒಂದು ಸ್ವಲ್ಪ ಅದೊಂದು ಲೋಟದಲ್ಲಿ ಇರತಕ್ಕಂಥ ಜೇನುತುಪ್ಪನ ಹಿಂಗೆ ಒಂದು ಹಾಕೋದು, ಅದನ್ನು ಕ್ಲೀನಾಗಿ ಒರೆಸಿ ಅದನ್ನು ತೊಗೊಂಡು ಕಾಯಿಸಿದ ಹಾಲಿಗೆ ಅದನ್ನು ತಳ್ಳಿಬಿಡೋದು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಬಿಡೋದು ನೈವೇದ್ಯಕ್ಕೆ. ಇದನ್ನು ಕ್ಲೀನಾಗಿ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಗಂಧ ಅಕ್ಷತೆ ಇಟ್ಟು ದೇವ್ರ ಹತ್ರ ಇಟ್ಬಿಡೋದು. ಇಷ್ಟೇ ದೇವ್ರ ಮೇಲೆ ದಿನಾ ಮಾಡಬೇಕಾದ್ದು. ಶ್ರೀಚಕ್ರಕ್ಕೆ ಜೇನುತುಪ್ಪ ಮಾತ್ರ ಡೈಲಿ ಹಾಕಬೇಕು. ದುರ್ಗಾ ಸಪ್ತಶತಿ ಪಕ್ಕದಲ್ಲಿ ಕೂತ್ಕೊಂಡು ಯಾರಾದರೂ ವ್ಯವಸ್ಥೆ ಮಾಡಿಸ್ಬೇಕು. ಅರ್ಚಕರಿಗೆ ಯಾರಾದ್ರು ಕೇಳಿದ್ರೆ ಅವರೇ ಬಂದು ಪಾರಾಯಣ ಮಾಡಿ ಮನೇಲೆ ಬಂದ್ಬಿಡು. ಅವ್ರು ಹೇಳ್ತಾರೆ ನಿಮ್ಮ ಪರವಾಗಿ ನಾವು ಅಲ್ಲಿ ಮಾಡಿಬಿಡ್ತೀವಿ, ನಾವೆಲ್ಲ ಬರಲ್ಲ ಅಂತ. ಹಂಗಿದ್ರೆ ಬೇಡವೇ ಬೇಡ. ಅವ್ನು ಹೇಳೋ ಫಲ ಅಲ್ಲಿ ಹೋಗುತ್ತೆ. ಹೇಳ್ತಾನೆ ಬಿಡ್ತಾನೆ, ಯಾವನು ಗೊತ್ತು. ಒಳ್ಳೆಯವರು ಇರ್ತಾರೆ, ನಿಜವಾಗಿ ಹೇಳ್ಕೊತಾರೆ, ಆದರೆ ಬೇಕಾಗಿಲ್ಲ. ಮನೇಲಿ ಮಾಡಿಸಿ. ಖಂಡಿತ ಆ ದುರ್ಗಾ ಸಪ್ತಶತಿ 700 ಶ್ಲೋಕಕ್ಕೆ ನಿಜವಾಗಿ ಮಾಡಿಸ್ಮೇಲೆ ಒಂದು ದುರ್ಗಾ ಹೋಮ ಮನೇಲಿ ಮಾಡಿಕೊಂಡ್ರೆ ಹಿಂಗೆ ಹೋಗುತ್ತೆ ನಿಮ್ಮ ಕಷ್ಟಗಳು. ಖಂಡಿತವಾಗ್ಲೂ ಸಾಯೋ ಯೋಚನೆ ಬಿಟ್ಬಿಡಿ. ದೇವಸ್ಥಾನದಲ್ಲಿ ಅನುಗ್ರಹ ಸಿದ್ಧಿ ಪಡೆಯೋಕ್ಕೆ ದುರ್ಗಾ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ, ಪ್ರತಿ ಭಾನುವಾರ, ಪ್ರತಿ ಶುಕ್ರವಾರ ಹೋಗಿ ಸಾಯಂಕಾಲದಲ್ಲಿ ದರ್ಶನ ಮಾಡಬೇಕು. ಕುಂಕುಮಾರ್ಚನೆ ಅಂತ ಒಂದು ಮಾಡಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಅಕಸ್ಮಾತ್ ಆದ ಪಕ್ಷದಲ್ಲಿ ದುರ್ಗಾಗೆ ತುಂಬ ಇಷ್ಟವಾಗಿರ್ತಕ್ಕಂಥ ತಾವರೆ ಹೂ ಅಕಸ್ಮಾತ್ ಇದ್ರೆ ಎತ್ಕೊಂಡು ಹೋಗಿ ಮಂಗಳವಾರ, ಶುಕ್ರವಾರ, ಭಾನುವಾರದಲ್ಲಿ ಸಿಕ್ಕಿದ್ರೆ ಎತ್ಕೊಂಡೋಗಿ ಒಂದು ಹೂ ಕೊಟ್ಟರು ಸಾಕು, ಅವಳು ತಲೆ ಮೇಲೆ ಮುಡಿದ್ರೆ ಅಷ್ಟೇ ಸಂತೋಷವಾಗುತ್ತೆ. ಆದರೆ ಮನೇಲಿ ದುರ್ಗಾ ಸಪ್ತಶತಿ ಮಾಡಬೇಕು. ಇದನ್ನು ಒಂದ್ಸಲಿ ಮಾಡಿ ಒಂದು ದುರ್ಗಾ ಹೋಮ, ಇನ್ನೊಂದ್ಸಲಿ ಮಾಡಿ ಒಂದು ದುರ್ಗಾ ಹೋಮ, ಇನ್ನೊಂದ್ಸಲಿ ಮಾಡಿ ಒಂದು ದುರ್ಗಾ ಹೋಮ. ಅಂದರೆ 1 ವರ್ಷದಲ್ಲಿ 1 ಸಲ, ಅಕಸ್ಮಾತ್ ಅನುಕೂಲ ಇದ್ದರೆ 1 ವರ್ಷದಲ್ಲಿ 2 ಸಲ, ಅಥವಾ ಅನುಕೂಲ ಇದ್ದರೆ 1 ವರ್ಷದಲ್ಲಿ 3 ಸಲ. ಈ ರೀತಿ 3 ಸಲ ಆದರೂ 3 ವರ್ಷ ಮಾಡ್ಕೋಬೋದು. ಒಂದೇ ವರ್ಷದಲ್ಲಿ 3 ಸಲ ಆದರೂ ಮಾಡ್ಕೋಬೋದು. ಅಮಾವಾಸ್ಯೆ ಪೌರ್ಣಮಿ ಮಧ್ಯದಲ್ಲಿ ಬರ್ತಕ್ಕಂಥ ಮಂಗಳವಾರ, ಶುಕ್ರವಾರ, ಭಾನುವಾರವೇ ಈ ದುರ್ಗಾ ಹೋಮವನ್ನು ಮಾಡಿಸ್ಕೊಂಡ್ರೆ ಬಹಳ ಉತ್ತಮ. ಮರಿಬಾರ್ದು. ಎಲ್ಲದಕ್ಕೂ ಮೊದಲು ನೀವುಗಳು ಮಾಡಿಸ್ಬೇಕಾದ್ದು ರಾಹು ಬೃಹಸ್ಪತಿ ಸಂಧಿ ಹೋಮ. ಇದನ್ನು ಮಾಡ್ಕೊಳ್ಳಮ್ಮ. ಖಂಡಿತ ನಿಮ್ಮ ಮನೆ ಕುಟುಂಬ ರಕ್ಷಣೆ ಇರುತ್ತೆ. ದುರ್ಗತಿ ನಾಶ ನಮ್ಮಂಥ ಎಲ್ಲ ದುರ್ಗ ಅಂದರೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಆ ದುರ್ಗ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ.